ಸರ್ಕಾರವನ್ನ ಬೈಯೋದಿಲ್ಲ, ಸರ್ಕಾರ ನಾವು ಕೇಳೋದಿಲ್ಲ. ಅವ್ರು ಮೊದಲು ಕೇಳೋದು ನಿಮ್ಮನ್ನೇ, ಜನತೆಗೆ ಕಾಣಿಸೋದು ನೀವೇ. ಹಾಗಾಗಿ ಜನರು ಸರ್ಕಾರದ ಒಂದು ಭಾಗ, ಆಸ್ಪತ್ರೆಯ ಮುಖ್ಯಸ್ಥರು ನೀವಾಗಿದ್ರೆ ನೀವೇ ಸರ್ಕಾರದ ಭಾಗ ಅಂತೇಳಿ ಜನರು ನಿಮ್ಮನ್ನು ಕೇಳ್ತಾರೆ. ಹಾಗಂತ ಅವ್ರು ಕೇಳಲೇಬಾರ್ದು, ನಮ್ಮನ್ನ ಅವ್ರು ಕೇಳೋದೇ ಸರಿ ಇಲ್ಲ, ಅವ್ರು ಕೇಳೋದೇ ತಪ್ಪು, ನೀವು ನಮ್ಮನ್ನ ಯಾಕೆ ಕೇಳ್ತೀರಾ, ಸರ್ಕಾರವನ್ನು ಕೇಳಿ, ಸರ್ಕಾರ ಇದನ್ನು ಕೊಟ್ಟಿಲ್ಲ ಅಂತೇಳಿ ನೀವು ಹೇಳೋದಕ್ಕೆ ಬರೋದಿಲ್ಲ. ಜನರಿಗೆ ಗೊತ್ತಾಗಲ್ಲ. ಹೌದು, ಇಲ್ಲೇನೋ ಒಂದು ದೊಡ್ಡ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿರೋದು ಮಾಡದೆ ಹೋಗಿರೋದು ಸರ್ಕಾರದ ಲೋಪ. ಹಾಗಾಗಿ ನಾವು ಸರ್ಕಾರವನ್ನು ಕೇಳಬೇಕು, ನಾವು ಓಟ್ ಹಾಕ್ತಾ ಇರೋದು ಜನಪ್ರತಿನಿಧಿಗಳನ್ನ ಕೇಳಬೇಕು ಅನ್ನುವಂಥದ್ದು ಜನರಿಗೆ ತಿಳುವಳಿಕೆ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ಬೇಕು. ಆದರೆ ಜನರು ಇವತ್ತೇನೇನು ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತಾರೆ. ಆದರೆ ನಾವು ಕೇಳ್ತಾ ಇರೋದು ಜನ ತರುವಂತಹ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿ ಆಗಲಿ ಇನ್ನೊಬ್ಬರಾಗಲಿ ತರುವಂತಹ ಎಲ್ಲ ಸಮಸ್ಯೆಗಳನ್ನ ನೀವು ಬಗೆಹರಿಸೋದಕ್ಕೆ ಅವ್ರಿಗವರು ನೀವು ಬಗೆಹರಿಸ್ಬಿಡ್ಬೋದು, ಜಾಂಬು ಚೂಮ್ ಅಂತ ನೀವು ಬಗೆಹರಿಸ್ತೀರಾ ಅಂತ ಹೇಳಿ ನಾವು ನಂಬ್ಕೊಂಡಿಲ್ಲ. ಆದರೆ ಕೆಲವೊಂದು ಸಮಸ್ಯೆಗಳೇನಿದ್ದಾವೆ, ಕೆಲವೊಂದು ಅವ್ಯವಸ್ಥೆಗಳೇನಿದ್ದಾವೆ, ಖಂಡಿತವಾಗಿ ನೀವು ಬಗೆಹರಿಸುವಂಥ ಅವ್ಯವಸ್ಥೆಗಳು ದುರ್ವ್ಯವಸ್ಥೆಗಳನ್ನ ನಮ್ಮವರು, ನಾನು ಆಗಲೇ ಹೇಳಿದ್ರೆ ಸಾಮಾನ್ಯ ಜನರು ಬೇಕಿದ್ರೆ ಅವರು ಸರ್ಕಾರ ಮಾಡದೇ ಇರೋದನ್ನು ನೀವೇ ಮಾಡಬೇಕು ಅಂತ ಬಯಸ್ಬೋದು. ಆದರೆ ನಾವು KRS ಪಕ್ಷದವರು ಸರ್ಕಾರ ಮಾಡುವಂಥದ್ದನ್ನ, ಸರ್ಕಾರ ಪಾಲಿಸಿ ಮುಖಾಂತರ ಮಾಡುವಂಥದ್ದನ್ನ ನೀವು ಮಾಡಿ ಅಂತ ಹೇಳಿ ಕೇಳುವಂತಹ ಯಾರು ಮೂರ್ಖರು ನಮ್ಮ ಪಕ್ಷದ ಯಾರು ನಿಮ್ಮ ಬರಲ್ಲ. ಬಹುತೇಕವಾಗಿ ಅವರು ನಡೀತಾ ಇರುವಂತಹ ದುರಾಡಳಿತ, ಅವ್ಯವಸ್ಥೆ, ಸಿಬ್ಬಂದಿಗಳು ಸೌಜನ್ಯದಿಂದ ನಡ್ಕೊಳ್ತಾ ಇರೋದು, ಮತ್ತೆ ಯಾವುದೋ ಸ್ಕ್ಯಾನಿಂಗ್ಗೆ ದುಡ್ಡಿಸ್ಕೊಳ್ಳುವಂಥದ್ದು, ಹೆರಿಗೆ ಮಾಡಿಸೋದಕ್ಕೆ ದುಡ್ಡಿಸ್ಕೊಳ್ಳುವಂಥದ್ದು, ಈ ಥರದ ವಿಚಾರಗಳು ಅವ್ರ ಗಮನಕ್ಕೆ ಬಂದಾಗ, ಕಣ್ಣಾರ ಕಂಡಾಗ, ಅದಕ್ಕೆ ಸಾಕ್ಷ್ಯಗಳಿದ್ದಾಗ ಅದನ್ನ ನಿಮ್ಮ ಗಮನಕ್ಕೆ ತರ್ತಾರೆ. ನೀವು ಆಕ್ಚುಲಿ ಒಂದು ಆಸ್ಪತ್ರೆಯ ಮುಖ್ಯಸ್ಥರಾಗಿಟ್ಕೊಂಡು ನಾವು ಯಾವಾಗ್ಲೂ ಒಂದು ಮನೆ ಆಗಲಿ ಆಸ್ಪತ್ರೆ ಆಗಲಿ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು ಇಡೀ ಅಲ್ಲಿಯ ವಾತಾವರಣವನ್ನ, ಇಡೀ ಅಲ್ಲಿರ್ತಕ್ಕಂಥ ಒಂದು ಕುಟುಂಬ ಆಗಲಿ, ಅದು ಒಂದು ಆರ್ಗನೈಸೇಷನ್ ಆಗಲಿ, ಅಲ್ಲಿರುವಂತಹದನ್ನ ಎಲ್ಲ ವ್ಯವಸ್ಥಿತವಾಗಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಅದು ನೀವು ಆ ಭಾಗವಾಗಿದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಇಡೀ ಆಸ್ಪತ್ರೆ ಒಂದು ವ್ಯವಸ್ಥಿತವಾಗಿ ನಡಿಬೇಕಾಗಿರುವಂಥದ್ದು. ಒಂದು ವೇಳೆ ಅಲ್ಲಿ ನೀವು ನೋಡ್ಕೊತಾ ಇದ್ದಾಗ್ಲೂ ನಿಮ್ಮ ಕಣ್ತಪ್ಪಿ ಅಥವಾ ನಿಮ್ಗೆ ಯಾಮಾರ್ಸನು ಕೂಡ ಜನರು ಆಗಿ ನಡ್ಕೋತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆ, ದುರ್ವ್ಯವಸ್ಥೆಯನ್ನ ಬಹಳ ಸೌಜನ್ಯದಿಂದ ಅಥವಾ ಸಭ್ಯವಾಗಿ ಸೌಜನ್ಯದಿಂದ, ಆಮೇಲೆ ನೀವೇನು ಅನ್ಕೊಂಡಿದ್ರೆ ಗೊತ್ತಿಲ್ಲ, ನಾವಂತೂ ಅನ್ಕೊಂಡಿದೀವಿ ಯಾವುದೇ ರೀತಿಯ ಪ್ರತಿಭಟನೆ ಆಗಲಿ, ಈ ತರದ್ದು ಹರ್ತಾಳ, ಇನ್ನೊಂದು ಸತ್ಯಾಗ್ರಹ ಆಗಲಿ, ಇವೆಲ್ಲನೂ ಒಂದು ವಿಚಾರವನ್ನ ಸಭ್ಯವಾಗಿ ಅದನ್ನ ಸಂಬಂಧಪಟ್ಟವರಂತ ಗಮನಕ್ಕೆ ತರುವಂತಹ ನಮ್ಮ ಒಂದು ಪದ್ಧತಿ, ನಮ್ಮ ಪೂರ್ವಜರು ಮಹಾತ್ಮ ಗಾಂಧೀಜಿಯಾಗಿ ನಮಗೆ ಹಾಕೊಟ್ಟಿರುವಂತಹ ಒಂದು ಸಭ್ಯವಾಗಿ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಸಂಬಂಧಪಟ್ಟಂತವರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸ. ಆ ತರದ್ದು ಸಭ್ಯವಾಗಿ ನಿಮ್ ಗಮನಕ್ಕೆ ತೆಗೆದುಕೊಂಡು ಬಂದಾಗ ನೀವು ಮಾಡಬೇಕಾಗಿರುವಂಥದ್ದು, ಅದನ್ನ ಸರಿಪಡಿಸ್ಕೋಬೇಕಾಗಿರುವಂಥದ್ದು, ನಿಮ್ಮ ಕೈಲಿರುವಂಥದ್ದನ್ನ ಬಹಳ ಆದ್ಯತೆ ಮೇರೆಗೆ ಮಾಡಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಆ ವಿಚಾರದಲ್ಲಿ ನಮಗೆ ಬಹಳ ಬೇಸರ ಆಗ್ತಾ ಇರೋದು, ನೀವು ಕೂಡ ಹಲವಾರು ಸಾರಿ ಅದನ್ನ ಮಾಡಿಲ್ಲ, ನಡ್ಕೊಂಡಿಲ್ಲ ಅನ್ನುವಂಥದ್ದು ದೂರನ್ನು ಕೂಡ ನಮ್ಮವರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು. ಇದು ಈ ರೀತಿಯಾಗಿ ಪ್ರತಿಭಟನೆ ಮೂಲಕ ಒಂದು ವೈದ್ಯಕೀಯ ವ್ಯವಸ್ಥೆ ಅಂತ ಅನ್ಕೊಂಡಿದ್ದೀವಿ ನಾವು. ಇದನ್ನ ವ್ಯಕ್ತಿ ಅಥವಾ ಇನ್ಯಾರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಅಂತ ತಾವು ಭಾವಿಸ್ಕೋಬೇಡಿ. ಇದು ಒಟ್ಟಾರೆಯಾಗಿ ಒಂದು ವ್ಯವಸ್ಥೆಯಲ್ಲಿರೋ ಲೋಪ. ಇದರಲ್ಲಿ ನಿಮ್ಮ ಪಾಲು ಎಷ್ಟಿದೆ ಅಥವಾ ನಿಮ್ಮ ಸಿಬ್ಬಂದಿಗಳ ಪಾಲು ಎಷ್ಟಿದೆ ಮತ್ತು ಈ ವ್ಯವಸ್ಥೆಯ ಪಾಲು ಇದರಲ್ಲಿ ಎಷ್ಟಿದೆ ಅಂತ ಹೇಳಿ ನಾವು ಏನು ಕ್ವಾಂಟಿಫೈ ಮಾಡಿ ಇದನ್ನ ಹೇಳ್ತಾ ಇಲ್ಲ, ಹೇಳೋದು ಸಾಧ್ಯನೂ ಇಲ್ಲ. ಅದನ್ನ ಮಾಡ್ಬೇಕಾಗಿರೋರು ಬೇರೆ ಜನ ಇದ್ದಾರೆ, ಅದನ್ನ ಅವ್ರು ಮಾಡ್ಲಿ ಅಂತ ಭಾವಿಸ್ತೀವಿ. ಆದ್ರೆ ಇವತ್ತು ಒಂದಷ್ಟು ಸಮಸ್ಯೆಗಳನ್ನ ಇಲ್ಲಿ ಅವರು ಏನು ಗಮನಿಸಿರುವಂತಹ ಒಂದಷ್ಟು ಲೋಪದೋಷಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ನಾನು ಅದನ್ನ ನಿಮಗೆ ಓದ್ತೀನಿ. ದಯವಿಟ್ಟು ಇವೆಲ್ಲವನ್ನ ನೀವು ಒಂದು ನಿಗದಿತ ಸಮಯದಲ್ಲಿ ಸರಿ ಮನವಿ ಕೊಟ್ರಿ, ಆಯ್ತು ನಾನು ಮನವಿ ತಗೊಂಡೆ, ಆಯ್ತು ನೋಡೋಣ ನಡ್ರಿ ಎನ್ನುವಂತ ರೀತಿಯಲ್ಲಿ ಆಗಬಾರ್ದು. ಇವೆಲ್ಲವೂ ಯಾವೆಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಅಂಡರಲ್ಲಿ ಮಾಡೋದಕ್ಕೆ ಸಾಧ್ಯ ಇದೋ ಅದನ್ನ ಕೂಡಲೇ ಮಾಡಬೇಕು. ಇದು ನಾವು ನಮ್ಮ ಪಕ್ಷಕ್ಕಾಗಿ ಮಾಡಿ ಅಥವಾ ನಾವು ಹೇಳ್ಬಿಡ್ತಾ ಇದೀವಿ, ಟಿ ಶರ್ಟ್ ಹಾಕೊಂಡು ಬಂದಿದ್ದೀವಿ ಮಾಡಿ ನೀವು ಅಂತ ಕೇಳ್ತಾ ಇಲ್ಲ. ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ, ಮತ್ತೆ ನೀವು ಮಾಡಲೇಬೇಕು, ಅದು ನಿಮ್ಮ ಕರ್ತವ್ಯನೂ ಕೂಡ ಅದು ಮಾಡಬೇಕು ಅಂತ. ಇದನ್ನ ನಮಗೋಸ್ಕರ ಅಲ್ಲ, ಇಡೀ ಸಮಾಜಕ್ಕೋಸ್ಕರ, ಇಡೀ ಕೋಲಾರದ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವು ಕೇಳ್ತಾ ಇದ್ದೀವಿ ಹೊರತು ನಾವು ಇದರಿಂದ ಏನೋ ಗೆದ್ಕೊಂಡು ಬೀಗುವಂತ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿಲ್ಲ. ದಯವಿಟ್ಟು ಅದನ್ನ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳಿದಾಗೆ ನಮಗೆ ಇವತ್ತು ಏನು ವೈದ್ಯಕೀಯ ಸಿಬ್ಬಂದಿಗಳ ವಿಚಾರವಾಗಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ನಮಗೂ ಇಷ್ಟ ಇಲ್ಲ. ಆದ್ರೆ ಇದು ಅನಿವಾರ್ಯವಾಗಿ ಇದನ್ನು ಮಾಡಬೇಕಾಗಿ ಬಂದಿರೋದ್ರಿಂದ ಅದನ್ನು ಮಾಡುವಂತಹ ಒಂದು ಪರಿಸ್ಥಿತಿಗೆ ನೀವು ತಂದ್ಕೊಂಡಿರೋ ಕಾರಣಕ್ಕಾಗಿ ಇದನ್ನು ನಾವು ಮಾಡಬೇಕಾಗಿರುವಂತಹ ಕಾರಣ ಬಂದಿದೆ. ಈ ಒಂದಷ್ಟು ನ್ಯೂನತೆಗಳನ್ನ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಅದನ್ನು ತಾವು ಎಲ್ಲ ಕಡೆ ಗಮನ ಹರಿಸಿ ಒಂದು ನಿಗದಿತವಾದಂತಹ ಒಂದು ಸಮಯದಲ್ಲಿ, ಒಂದು ಟೈಮ್ ಬೌಂಡ್ ಅಲ್ಲಿ ಇವೆಲ್ಲವನ್ನ ಬಗೆಹರಿಸಬೇಕು ಅಂತ ಹೇಳಿ ನಾನು ಪಕ್ಷ ಮತ್ತು ಇಡೀ ಕೋಲಾರದ ಸಾರ್ವಜನಿಕರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. SNR ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಕರ್ತವ್ಯ ಲೋಪದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಮೊದಲನೇದು, MRI ಸ್ಕ್ಯಾನಿಂಗ್ಗೆ ನೀಡುವ ಟೋಕನ್ಗಳನ್ನು ನಿಗದಿತ ಸಮಯದಲ್ಲಿ ನೀಡಬೇಕು. ಯಾವುದೇ ರೀತಿಯ ಹೆಚ್ಚುವರಿ ಹಣವನ್ನು ಪಡೆದುಕೊಳ್ಳಬಾರದು. ಅಲ್ಲಿ ಹೆಚ್ಚುವರಿಯಾಗಿ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ನೋಡಿ 6,000 ರೂಪಾಯಿನ MRI ಸ್ಕ್ಯಾನಿಂಗ್ ತಗೋತಾ ಇದ್ದಾರಂತೆ. ಎಷ್ಟು ಶುಲ್ಕ ಎಷ್ಟಿದೆ ಸರ್? ಹೇಳ್ಬಿಡಿ
ಟೈಮ್ ಪೀರಿಯಡ್ ಕೊಡಿ, ಆ ಟೈಮ್ ಪೀರಿಯಡ್ ಲಾಂಚ್ ಅಲ್ಲ. ಈಗ ಸರ್ಕಾರ ಕಾನೂನು ಪ್ರಕಾರ ಆಗ್ತಾ ಇದೆ. ABRK ಸ್ಕೀಮ್ ಇದೆ, ಆ ಸ್ಕೀಮಲ್ಲಿ CTMRI ಆಗುತ್ತೆ. ABRKನಲ್ಲಿ BPL ಫ್ಯಾಮಿಲೀಸ್ ಎಲ್ಲರಿಗೂ ಫ್ರೀ ಇರುತ್ತೆ. APL ಫ್ಯಾಮಿಲೀಸ್ ಸರ್ಕಾರದಿಂದ 30% ಲೋನ್ ಕೊಡ್ತಾರೆ. ಉಳಿದ 70% ಪ್ರತಿಯೊಬ್ಬ ವ್ಯಕ್ತಿ ಅವರೇ ಪೇ ಮಾಡ್ತಾರೆ. ಎಷ್ಟು ಸ್ಕ್ಯಾನಿಂಗ್ 3,000 ಅಂದರೆ 70% 72 ರೂಪಾಯಿ ಕಡಿಮೆ ಆಗ್ತದೆ. 2,100 ರೂಪಾಯಿ ಅವ್ರು ಕಟ್ಟಬೇಕು, 900 ರೂಪಾಯಿ ಸರ್ಕಾರ ಕಟ್ಟಬೇಕು. 6,000 ರೂಪಾಯಿ ಇಸ್ಕೊತಾ ಇದ್ದಾರೆ ಏನು ಅಂತ. ಎರಡು ಸ್ಕ್ಯಾನಿಂಗ್ ಆದರೆ ಸೇಮ್ ಇರುತ್ತೆ. APL ಫ್ಯಾಮಿಲಿ ಆದರೆ ಈಗ ಅವರು APL ಪ್ರತಿಯೊಬ್ಬರ ಹತ್ರ 6,000 ತಗೊಳ್ಬೇಕಾದ್ರೆ ನೀವು ದಯವಿಟ್ಟು ಎವಿಡೆನ್ಸ್ ಕೊಡಿ, ನಾನು ಅವತ್ತು ಇಮಿಡಿಯೇಟಾಗಿ ಕ್ರಮ ತಗೊಳ್ತೀನಿ. ಯಾರು ಕೊಟ್ಟಿದ್ದಾರೆ 6,000, ಯಾವ ಕಾರಣ ಕೊಟ್ಟಿದ್ದಾರೆ ಇದು ಮುಖ್ಯ ಆಗಬೇಕು. ಎವಿಡೆನ್ಸ್ ಕೊಡಿ, ನಾವು ಆಕ್ಷನ್ ತಗೋತೀವಿ. ಎರಡನೇದಾಗಿ ಹೆರಿಗೆ ಮತ್ತು ಸರ್ಜರಿ ಮಾಡುವ ಶಸ್ತ್ರಚಿಕಿತ್ಸೆಗೆ ಹಣವನ್ನು ಪಡೆದುಕೊಂಡು ಮಾಡುವವರ ಮೇಲೆ ಕ್ರಮ ತೆಗೆದುಕೋಬೇಕು. ಈಗ ಇದಂತೂ ನೀವು ಡಿನೇ ಮಾಡ್ತೀರಿ, ಆದ್ರೆ ನಾವೇ ಕಣ್ಣಾರ ನೋಡಿದ್ದೀವಿ. ಇದು ಬಹುತೇಕ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಯಾವುದಾದ್ರೂ ಒಬ್ಬ ಹೆರಿಗೆ ಮಾಡಿಸ್ಕೊಂಡವ್ರನ್ನ ಉಚಿತವಾಗಿ ನಾವು ಹೆರಿಗೆ ಮಾಡಿಸ್ಕೊಂಡ್ವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ₹1 ಹಣ ಕೊಡದೆ ನಾನು ಹೆರಿಗೆ ಮಾಡಿಸ್ಕೊಂಡ್ವಿ, ನಮ್ಮ ಮಗು ಅಲ್ಲಿ ಹುಟ್ಟಿತು ಲಂಚ ಕೊಡದಲ್ಲಿ ಅಂತ ಹೇಳಿ ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ಸಾಧ್ಯನೇ ಇಲ್ಲ ಅದು ಆ ರೀತಿಯಾಗಿ ಹೇಳೋದಕ್ಕೆ. ಆ ತರದ್ದು ದುರ್ವ್ಯವಸ್ಥೆ, ಗಪ್ಪು ನಾರುವಂತ ಸರ್ಕಾರಿ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಅದು ನಿಮ್ಮೂರಲ್ಲೂ ನಿಮ್ಮ ಆಸ್ಪತ್ರೆಯಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಮೂರನೇದು, OPDಗಳಲ್ಲಿ ಕನಿಷ್ಠ 3 ಸಾಲುಗಳ ಚೀಟಿ ನೀಡಬೇಕು. ಇದು ಎಲ್ಲ ಕಡೆ ಸಮಸ್ಯೆ. ಒಬ್ಬರೇ ಒಬ್ರು ಟೋಕನ್ ಕೊಡ್ತಾ ಇರ್ತಾರೆ, ಶುದ್ಧ ಕ್ಯೂ ಇರುತ್ತೆ. ಡಾಕ್ಟರ್ಗಳು ಎಷ್ಟೋ ಸಮಯ ಡಾಕ್ಟರ್ಗಳು ಕೂಡ ಫ್ರೀ ಆಗಿರ್ತಾರೆ. ನಾನು ಕಣ್ಣು ಹಾಸ್ಪಿಟಲ್ ಕಣ್ಣು ತೋರ್ಸಕ್ ಬಂದಿರ್ತೀನಿ, ಕಣ್ಣಿನ ಡಾಕ್ಟರ್ ಏನು ಬಿಸಿ ಇರಲ್ಲ. ಆದ್ರೆ ನನಗೆ ಇಲ್ಲಿ OPD ಸಾಲಲ್ಲಿ ನಿಂತ್ಕೊಂಡು OPD ಚೀಟಿ ತಗೊಳ್ಳೋದೇ ನಂಗೊಂದು ದೊಡ್ಡ ತಾಪತ್ರೆ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು? ಅವಾಗ ನಾನು ಇಡೀ ದಿವಸ ರಜಾ ಹಾಕೋಬೇಕು, ಕಚೇರಿಗೆ ಇನ್ನೊಂದು ನನ್ನ ಕೆಲಸ ಬಿಟ್ಟು ನಾನು OPD ಚೀಟಿ ನಿಂತ್ಕೋಬೇಕು. ಆ ಕಾರಣಕ್ಕಾಗಿನೇ ಜನರು ಖಾಸಗಿ ಆಸ್ಪತ್ರೆಗೆ ಹೋಗುವಂತ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಸಮಯಕ್ಕೋಸ್ಕರ ಇಲ್ಲಿ ಬಂದ್ರೆ ಸಮಯ ಆಳುವಂತ. ದಯವಿಟ್ಟು ಅದನ್ನ OPD ಚೀಟಿ ಒಂದು 5 ನಿಮಿಷ ಬಂದವರು 5 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಅಲ್ಲಿ OPD ಚೀಟಿ ತಗೊಳ್ಳೋದಕ್ಕೆ ವಿನಿಯೋಗಿಸಬಾರ್ದು. ಆ ತರದ ಒಂದು ವ್ಯವಸ್ಥೆಯನ್ನು ತಾವು ನಿರ್ಮಾಣ ಮಾಡ್ಕೋಬೇಕು. ಔಷಧಿಗಳನ್ನ ಹೊರಗಡೆ ಖಾಸಗಿ ಔಷಧಿ ಅಂಗಡಿಗಳಿಗೆ ಚೀಟಿ ಬರೆದು ಕೊಡೋದು ಇದಂತೂ ವೆರಿ ಕಾಮನ್. ಇದರಲ್ಲಿ ಕೆಲವೊಂದು ಆಸ್ಪತ್ರೆ ಲೋಪಗಳು ಇರ್ತವೆ, ಒಟ್ಟಾರೆ ವ್ಯವಸ್ಥೆ ಲೋಪನೂ ಇದೆ. ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರ ಎಷ್ಟೋ ಆಸ್ಪತ್ರೆಗಳಲ್ಲ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ನನ್ಗೆ ಗೊತ್ತಿರೋ ಹಾಗೆ ಕಳೆದ 1 ವರ್ಷದಿಂದ ಒಂದೇ ಒಂದು ಸಣ್ಣ ಮಾತ್ರೆಯನ್ನು ಕೂಡ ಸರ್ಕಾರ ಸರಬರಾಜು ಮಾಡಿಲ್ಲ ಅನ್ನುವಂತ ಮಾಹಿತಿ ನಮಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಇವರು ಆಚೆ ಕಡೆ ಬರ್ಕೊಡ್ತಾ ಇದ್ದಾರೆ. ಆದ್ರೆ ಈ ತರ ಸಾರ್ವಜನಿಕ ಆಸ್ಪತ್ರೆಗಳು ಏನಿದಾವೆ ಇವ್ರಿಗೊಂದಷ್ಟು ಕೊಂಡಿರುತ್ತೆ, ಅವರೇ ಕೊಂಡ್ಕೊಳ್ಳೋದಕ್ಕೆ ಒಂದಷ್ಟು ಔಷಧಿಗಳನ್ನ ಅವರೇ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಎಷ್ಟು ಕೊಂಡ್ಕೋತಾ ಇದಾರೆ, ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಇದರಲ್ಲಿ ಔಷಧಿಗಳನ್ನ ಹೊರಗಡೆ ಬರ್ಕೊಡೋದಕ್ಕೆ ಇವ್ರದ್ದು ಪಾಲು ಎಷ್ಟಿದೆ, ಮತ್ತೆ ಸರ್ಕಾರ ಔಷಧಿಗಳನ್ನ ಸರಬರಾಜು ಮಾಡದೇ ಇರುವಂತ ಪಾಲು ಎಷ್ಟಿದೆ ಅಂತ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಸರ್ಕಾರದ ಪಾಲು ಕೂಡ ಇದರಲ್ಲಿ ಔಷಧಿಗಳು ಜನರಿಗೆ ಲಭ್ಯ ಆಗದೆ ಇರೋದಕ್ಕೆ ಇದೆ ಅನ್ನೋದು ನಮಗೆ ಖಾತ್ರಿ ಆಗಿದೆ. ನಾವು ದಯವಿಟ್ಟು ಅದನ್ನ ಗಮನಿಸಬೇಕಾಗುತ್ತೆ. ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಲು ವಾರಗಟ್ಟಲೆ ಅಲೆಸುವುದು ಇದಂತೂ ಶೇಮ್ಫುಲ್. ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡೋದಕ್ಕೆ ವಾರಗಟ್ಟಲೆ ಅಲಿಸ್ತಾರೆ ಅಂತಂದ್ರೆ ಏನ್ ಅರ್ಥ ಸರ್? ಎಲ್ಲ ಡಿಜಿಟಲ್ ಯುಗ. ಇವತ್ತು ಚಿಟ್ಕಿ ಹೊಡೆದ್ರೆ ಮಾತಾಡಿದ್ರೆ ಆಗ್ಬಿಡುತ್ತೆ. ಈಗ ಅಲೆಕ್ಸಾ ಪ್ಲೀಸ್ ಜನರೇಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ಬಿಟ್ರೆ ಬಂದ್ಬಿಡುತ್ತೆ. ಅಂತ ಒಂದು ಕಾಲದಲ್ಲಿ ಎತ್ಕೊಂಡು ನಾವು ಸ್ಕ್ಯಾನಿಂಗ್ ರಿಪೋರ್ಟ್ಗೆ 1 ವಾರ ಅಲಿಸ್ತೀವಿ ಅಂತ ಅಂದ್ರೆ ಯಾರಿಗೋ ಒಬ್ಬರಿಗೆ ಏನೋ ಮಾರಣಾಂತಿಕವಾಗಿರುವಂತಹ ಒಂದು ಸಮಸ್ಯೆಗಳು ಅವ್ರಿಗೆ ಇದ್ದಾಗ 1 ವಾರ ಅವರು ಡಿಲೇ ಮಾಡಿಬಿಟ್ರೆ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದು ಸಾಧ್ಯ ಆಗಿಲ್ಲ ಅಂತಂದ್ರೆ ಏನೆಲ್ಲ ಅನಾಹುತಗಳು ಆಗ್ಬೋದು ಅಂತ ಹೇಳಿ ಅದು ನಿಮ್ಗೆ ಮಾಹಿತಿ ಇದೆ, ಆ ಒಂದು ಜ್ಞಾನ ಇದೆ ನಿಮ್ಗೆ ಅಂತ ಭಾವಿಸ್ಕೊತೀನಿ ನಾನು. ಇಂಥ ಸಂದರ್ಭದಲ್ಲಿ 1 ವಾರಗಟ್ಟಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ದಯವಿಟ್ಟು ತಾವು ಇದನ್ನು ಗಮನಿಸಬೇಕು. ಸೀರಿಯಸ್ ವಿಚಾರಗಳು ಎಲ್ಲವೂ ನೀವೇ ಬಗೆಹರಿಸುವಂತ ಬಹುತೇಕವಾಗಿ ಇರುವಂತದ್ದು. ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ಗೆ ಟೋಕನ್ ನೀಡಿ ವಾರಗಟ್ಟಲೆ ಅಲಿಸೋದು, ಮತ್ತೆ ಎಕ್ಸ್ರೇ ಮಾಡೋದಕ್ಕೆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಟೋಕನ್ ಕೊಡೋದು, ಆಮೇಲೆ 1 ವಾರ ಅವ್ರಿಗೆ 1 ವಾರಕ್ಕೆ ಬರುತ್ತೋ 1 ತಿಂಗಳಿಗೆ ಬರುತ್ತೋ ಗೊತ್ತಿಲ್ಲ. ರೋಗಿಗಳು ಏನ್ ಮಾಡ್ಬೇಕು ಅಂತ ಇವೆಲ್ಲವೂ ಇವ್ರ ಕೈಯಲ್ಲಿ ಇದೆ ಅಂತ ನನ್ಗಂತೂ ಗೊತ್ತಿಲ್ಲ. ಇವ್ರ ಕೈಯಲ್ಲಿ ಇದೆಯಾ ಅಥವಾ ಸರ್ಕಾರದ ಲೋಪನೂ ಇದೆ ಅಂತ. ಆದ್ರೆ ಜನರು ನೀವು ನಿರ್ಧಾರ ಮಾಡ್ಬೇಕು ನಿಮ್ಮ ವ್ಯವಸ್ಥೆ ಹೇಗಿದೆ ಅಂತ. ನೀವು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ, ಒಂದು ಎಕ್ಸ್ರೇ ತೆಗೆಸೋದಕ್ಕೆ ವಾರಗಟ್ಟಲೆ ಟೋಕನ್ ತಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಯ್ಬೇಕು ಅಂತ ಅಂದ್ರೆ ಎಂತ ವ್ಯವಸ್ಥೆ ಇವತ್ತಿದೆ ಅಂತ ಹೇಳಿ ಅದು ಜನರು ಅರ್ಥ ಮಾಡ್ಕೋಬೇಕು. ಮತ್ತೊಂದು ಪಾಯಿಂಟ್, ಜಿಲ್ಲಾಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಮತ್ತು ದೂರನ್ನು ಸ್ವೀಕರಿಸಿ ತಕ್ಷಣ ಸ್ಪಂದಿಸಬೇಕು. ನಾವಾಗಲೇ ಹೇಳ್ದಂಗೆ ಯಾರಾದ್ರೂ ಒಂದು ದೂರ ಇದೆ ಅಂತ ಬಂದ್ರೆ ಅದೊಂದು ನಮ್ಮ ಗಮನಕ್ಕೆ ನಾವೇ ಸ್ವಇಚ್ಛೆಯಿಂದ ತಿಳ್ಕೊಬೇಕಾಗಿರುವಂತದನ್ನ ಯಾರೋ ಥರ್ಡ್ ಪಾರ್ಟಿ ತಿಳಿಸ್ತಾ ಇದ್ದಾರೆ, ನಾವು ಅದನ್ನ ಪೊಲೈಟ್ ಆಗಿ ಕೇಳಿಸ್ಕೋಬೇಕು, ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಡವಳಿಕೆಗಳಿರಬೇಕು.
ವೈದ್ಯರನ್ನು ಭೇಟಿಯಾಗುವ ರೋಗಿಗಳ ಸಾಲನ್ನು ಬಿಟ್ಟು ಪ್ರಭಾವಿಗಳು ಮಧ್ಯದಲ್ಲಿ ತೂರಿ ರೋಗಿಗಳಿಗೆ ಕಾಯಿಸಬಾರದು. ಇದಂತೂ ಯಾವಾಗೂ ನಡೀತಾ ಇರುತ್ತೆ, ಅದನ್ನ ಸ್ವಲ್ಪ ಗಮನಿಸಬೇಕು. ವೈದ್ಯರು ಕರ್ತವ್ಯದಲ್ಲಿ ಇರುವಾಗ ಆಸ್ಪತ್ರೆಯಲ್ಲಿ ಮನರಂಜನೆ ಚಟುವಟಿಕೆಗಳನ್ನು ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈಗಂತೂ ಮನರಂಜನೆಗೆ ಸಿನಿಮಾಗೆ ಹೋಗ್ಬೇಕಾಗಿಲ್ಲ ಅಥವಾ ದೊಡ್ಡದೊಂದು ಟಿವಿ ಹಾಕೋಬೇಕಾಗಿಲ್ಲ, ಎಲ್ಲ ಕೈಯಲ್ಲೇ ಇರುತ್ತೆ ಮೊಬೈಲು. ಅವರು ಮಾಡೋ ಕೆಲಸ ಬಿಟ್ಟು ಮೊಬೈಲಲ್ಲಿ ಮುಳುಗಿದ್ರೆ ಅದಕ್ಕೆ ಬೇಕಾಗಿರುವಂತದ್ದನ್ನ ಕೆಲಸ ಮಾಡೋರಿಗೆ ಯಾರು ಕೆಲಸ ಮಾಡ್ತಾರೆ? ಬಹುತೇಕ ಬರುವಂತಹ ಸರ್ಕಾರಿ ಆಸ್ಪತ್ರೆಗೆ ಬರುವಂತವ್ರನ್ನೇ ಒಂದ್ ರೀತಿಯಲ್ಲಿ ಏನು ಬಡವರು, ಅನಕ್ಷರಸ್ಥರು, ತಿಳುವಳಿಕೆ ಇಲ್ಲದಂತವ್ರು, ಒಂದು ಧ್ವನಿನೇ ಇಲ್ಲದೆ ಇರುವಂತ ಜನರೇ ಸರ್ಕಾರಿ ಆಸ್ಪತ್ರೆಗೆ ಬರುವಂತದ್ದು. ಆ ತರ ಧ್ವನಿ ಇಲ್ಲದ ಜನರು ಇವ್ರೇನೋ ಮೊಬೈಲ್ ಅಲ್ಲಿ ಗೇಮ್ ಮಾಡ್ಕೊಂಡು ಇನ್ನೊಂದು ರೀಲ್ಸ್ ನೋಡ್ಕೊಂಡು ಕುತ್ಕೊಂಡು ಅವ್ರನ್ನೇ ರೀಲ್ಸ್ ಏನ್ ನೋಡ್ತೀಯ, ನಾನು ಕೆಲಸ ಮಾಡಪ್ಪ ಅನ್ನುವಂತ ಮಾತನ್ನ ಕೇಳುವಂತ ಧೈರ್ಯನೇ ಇಲ್ಲದೆ ಇರುವಂತ ಜನರು ಬರ್ತಾರೆ. ಅದನ್ನ ತಾವು ಗಮನಿಸಬೇಕು. ಅದಕ್ಕೆ ಬೇಕಾಗಿರುವಂತ ರೀತಿಯ ಸೆನ್ಸಿಟೈಸ್ ಮಾಡುವಂತ ಕೆಲಸನ ಸಿಬ್ಬಂದಿಗಳಿಗೆ ನೀವು ದಯವಿಟ್ಟು ಮಾಡಬೇಕು. ಹೆರಿಗೆ ಹಾಗೂ ಯಾವುದೇ ರೀತಿಯ ಚಿಕಿತ್ಸೆ ಜಿಲ್ಲಾಸ್ಪತ್ರೆಯಲ್ಲಿ ಲಭ್ಯವಿದ್ದರೂ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾವಣೆ ಮಾಡಿದವರ ಮೇಲೆ ಕ್ರಮ ಆಗಬೇಕು. ಅದನ್ನ ನೀವು ತುಂಬಾ ಸೂಕ್ಷ್ಮವಾಗಿ ಅವೆಲ್ಲ ನೋಡ್ಕೋಬೇಕು. ಅದನ್ನ ನಾವು ಯಾವ ರೀತಿಯ ನಾವು ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ನೀವು ಡಾಕ್ಟರ್ಗಳಾಗಿರುವಂತವ್ರು ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಯಾವ್ದನ್ನ ನಾವು ಮಾಡ್ಬೇಕು ಮಾಡಬಾರ್ದು ಅಂತ ಇರುತ್ತೆ. ಅದನ್ನಂತೂ ಪ್ರಾಮಾಣಿಕವಾಗಿ ಅದನ್ನ ನೀವು ಮಾಡಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಾವು ಅದನ್ನ ನಿಮ್ಗೇನೋ ಗನ್ ಪ್ಯಾಂಟ್ ಅನ್ನೋ ಅಥವಾ ಇನ್ನೊಬ್ರು ಏನೋ ರೂಲ್ ಮಾಡಿ ಅದನ್ನ ಮಾಡ್ಸಕ್ಕಾಗಲ್ಲ. ಯಾವುದೇ ಸ್ಕ್ಯಾನಿಂಗಿಗೆ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ನೀಡೋದು ಹೊರಗಡೆ ಅಳಿಸಬಾರ್ದು. ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಟೋಕನ್ ನೀಡೋದು ಹೊರಗಡೆ ಅಳಿಸಬಾರ್ದು. ರಿಪೀಟ್ ಆಗಿದೆಯಲ್ಲ, ಆಸ್ಪತ್ರೆಯ ಎಲ್ಲ ಕೊಠಡಿಗಳಲ್ಲಿ ಮತ್ತು ಆಸ್ಪತ್ರೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಕ್ರಮ ವಹಿಸಬೇಕು. ತುರ್ತು ರೋಗಿಗಳಿಗೆ, ವೈದ್ಯರಿಗೆ, ಅಂಗವಿಕಲರಿಗೆ, ಗರ್ಭಿಣಿ ಮತ್ತು ಬಾಣಂತಿ ಸ್ತ್ರೀಯರಿಗೆ ವಿಶೇಷ ಸರತಿ ಸಾಲನ್ನು ಮಾಡಬೇಕು. ಬಹಳ ಒಳ್ಳೆ ಪಾಯಿಂಟ್ ಇದು. ಎಲ್ಲರೂ ಯಾರೋ ಜ್ವರ ಬಂದಿರೋರು, ಕೆಮ್ಮು ಬಂದಿರೋರು ಬೇಕಿದ್ರೆ ಸರತಿ ಸಾಲಲ್ಲಿ ನಿಂತ್ಕೊಂಡು ಬಂದು ಟೋಕನ್ ತಗೊಂಡವರು ಕಾಯ್ಕೊಂಡು ನಿಂತ್ಕೊಂಡು ಬರ್ತಾರೆ. ಆದ್ರೆ ನಿಜಕ್ಕೂ ನಿಂತ್ಕೊಳ್ಳಕ್ಕೆ ಆಗದೆ ಇರುವಂತಹ ಸ್ಥಿತಿಯಲ್ಲಿ ಬರುವಂತ ಜನರು ಹೇಗೆ ಸರತಿ ಸಾಲಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ? ಅದನ್ನು ತಾವು ಗಮನಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡ್ಕೋಬೇಕು. ತುರ್ತು ಸೇವೆಗಾಗಿ ಇರುವಂತಹ ಆಂಬುಲೆನ್ಸ್ಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಅಗತ್ಯ ಇರುವಷ್ಟು ಆಂಬುಲೆನ್ಸ್ ಹೆಚ್ಚಿಸಿಕೊಳ್ಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲವನ್ನ ನೀವೇ ಮಾಡ್ಬೋದು ಅಂತ ಹೇಳಿ ನಾವು ಇದನ್ನ ಕೇಳ್ತಾ ಇಲ್ಲ. ಆದ್ರೆ ನೀವು ಕೈಲಾಗಿದ್ದನ್ನೆಲ್ಲವನ್ನ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತದ್ದೆಲ್ಲವನ್ನ ನೀವು ಮಾಡಬೇಕು. ಈಗ ಆಂಬುಲೆನ್ಸ್ ವಿಚಾರಕ್ಕೆ ನೀವು ಬರೀಬೇಕು. ನಾವು ಮುಂದಿನ ಸಾರಿ ಬಂದು ಇಲ್ಲಿ ಆಂಬುಲೆನ್ಸ್ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ನೀವು ಇಲ್ಲಿ ಮುಖ್ಯಸ್ಥರಾಗಿದ್ದೀರಾ, ಏನ್ ಮಾಡಿದಿರಾ ಅಂತಂದ್ರೆ, ನೋಡ್ರಿ ನಾನು ಬರ್ದಿದ್ದೀನಿ, 2 ಸಲ ಬರ್ದಿದ್ದೀನಿ, 3 ಸಲ ಬರ್ದಿದ್ದೀನಿ, ಹೆಲ್ತ್ ಮಿನಿಸ್ಟರ್ ಬರ್ದಿದ್ದೀನಿ, ಜಿಲ್ಲಾ ಉಸ್ತುವಾರಿಗಳಿಗೆ ಬರ್ದಿದ್ದೀನಿ. ಕೊಡದೇ ಇದ್ರೆ ನಾವೇನ್ ಮಾಡ್ಬೇಕು ಅನ್ನುವಂಥದ್ದು ನೀವು ಕೇಳಬೇಕು. ನಾವು ನಿಮ್ಮಿಂದ ಬಯಸೋದು ಇಷ್ಟೇ. ನನ್ನ ಕೆಲಸ ಮಾಡ್ತಾ ಇದ್ದೀನಿ, ನಾನು ವ್ಯವಸ್ಥಿತವಾಗಿ ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು, ನೀವು ಅದನ್ನು ಅವ್ರನ್ನ ಕೇಳಿ ಅನ್ನುವಂತ ರೀತಿಯಲ್ಲಿ ಮಾತಾಡ್ಬೇಕು ಹೊರತು ನೀವ್ಯಾರು ನಮ್ಮನ್ನು ಕೇಳೋದಕ್ಕೆ, ನಿಮ್ಗೆ ಯಾರು ಹಕ್ಕಿದೆ ನಮ್ಮನ್ನು ಕೇಳೋದಕ್ಕೆ ಅನ್ನುವಂತ ರೀತಿಯ ಮಾತುಗಳನ್ನ ಯಾವುದೇ ಸಿಬ್ಬಂದಿ, ನಿಮ್ಮನ್ನು ಸೇರಿದಾಗೆ ಯಾವುದೇ ಸಿಬ್ಬಂದಿ, ಯಾವುದೇ ಸರ್ಕಾರಿ ಇಲಾಖೆನವರು ಮಾತಾಡಿದ್ರು ಅದನ್ನ KRS ಪಕ್ಷದವರು ಸಹಿಸಲ್ಲ. ವ್ಯವಸ್ಥೆ ಇರೋದು ಆಗಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ ಪೇಯರ್ಗೆ ಅವ್ರದೇ ಆದಂತಹ ಗೌರವ ಇರುತ್ತೆ, ಅವ್ರದೇ ಆದಂತಹ ಹಕ್ಕುಗಳಿದಾವೆ. ನಾವು ನಮ್ಮ ಹಣವನ್ನ ವಿನಿಯೋಗಿಸಿ ನಾವು ಇದನ್ನ ವ್ಯವಸ್ಥೆಯನ್ನ ನಡೆಸ್ಕೊಂಡು ಹೋಗ್ಬೇಕಾಗಿರೋ ಒಂದು ಸಂದರ್ಭದಲ್ಲಿ ಆಗುವಂತ ಲೋಪಗಳನ್ನ, ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ನಮಗೆ ಹಕ್ಕಿದೆ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ತರದ್ದು ಏನಾದ್ರೂ ಉದ್ದಟತನ, ಆ ತರದ ಒಂದು ನಡವಳಿಕೆಗಳಿದೆ, ದಯವಿಟ್ಟು ಅದನ್ನ ನಿಮ್ಮ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳು ಬದಲಾಯಿಸ್ಕೋಬೇಕು. ದೂರು ತಂದ್ರೆ ಅದನ್ನು ಸೌಜನ್ಯಯುತವಾಗಿ ಆ ದೂರನ್ನ ಸ್ವೀಕರಿಸಿ ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸ್ತಕ್ಕಂಥ, ಅದನ್ನ ರಿಸಾಲ್ವ್ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲ ಏನು ಇವತ್ತು KRS ಪಕ್ಷದ ವತಿಯಿಂದ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಈ ಪಕ್ಷದ ವತಿಯಿಂದ ಮತ್ತೆ ಕೋಲಾರ ಜಿಲ್ಲೆಯ ಸಾರ್ವಜನಿಕರ ಪರವಾಗಿ ನೀವು ಇದನ್ನ ಬೇಗ ಇವೆಲ್ಲ ಸಮಸ್ಯೆಗಳನ್ನ, ನ್ಯೂನತೆಗಳನ್ನ, ಕುಂದುಕೊರತೆಗಳನ್ನ ನಿವಾರಿಸಬೇಕು. ಅದಕ್ಕೊಂದು ಸಮಯವನ್ನ ನೀವೇನೆ ನಿಗದಿ ಮಾಡಿ ಇಂತಹ ಒಂದು ಸಮಯದಲ್ಲಿ ನಾವು ಇದೆಲ್ಲವನ್ನ ಬಗೆಹರಿಸ್ತೀವಿ ಅನ್ನೋದನ್ನ ಇವತ್ತು ತಾವೆಲ್ಲರೂ ಮಾಧ್ಯಮದವರು ಇದ್ದಾರೆ, ತಾವುಗಳು ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿ ಮನವಿಯನ್ನ ಸ್ವೀಕರಿಸಿ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ